ನಮಸ್ಕಾರ. ಮುಖ್ಯಾಂಶಗಳು. ಜಿಎಸ್ಟಿ ಜಾರಿ, ರಾಜ್ಯ ಸರ್ಕಾರಗಳ ಸಹಕಾರಕ್ಕೆ ಕೇಂದ್ರ ಸಚಿವ ಸಂಪುಟದ ಕೃತಜ್ಞತೆ. ಡಿಸೆಂಬರ್ನಲ್ಲಿ ರಾಜ್ಯ ವಿಧಾನಸಭೆಗೆ ಚುನಾವಣೆ ಸಾಧ್ಯತೆ, ಪಕ್ಷ ಸಂಘಟನೆಗೆ ಒತ್ತು ನೀಡಲು ಪದಾಧಿಕಾರಿಗಳಿಗೆ ಬಿಎಸ್ ಯಡಿಯೂರಪ್ಪ ಕರೆ. ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮಾಧ್ಯಮಗಳ ಪಾತ್ರ ಹಿರಿದು, ನ್ಯಾಯಮೂರ್ತಿ ಎಚ್ಎಲ್ ದತ್ತು. ಹಾಗೂ ಕ್ರಿಕೆಟ್, ಪೋರ್ಟ್ ಆಫ್ ಸ್ಪೇನ್ನಲ್ಲಿ ನಾಳೆ ಭಾರತ ವೆಸ್ಟ್ ಇಂಡೀಸ್ ಮೊದಲ ಏಕದಿನ ಪಂದ್ಯ. ವಾರ್ತೆಗಳ ವಿವರ. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಜಾರಿ ಸಂಬಂಧ ರಾಜ್ಯಗಳ ಮುಖ್ಯಮಂತ್ರಿಗಳು ತೋರಿದ ಸಹಕಾರಕ್ಕೆ ಕೃತಜ್ಞತೆ ವ್ಯಕ್ತಪಡಿಸುವ ನಿರ್ಣಯವೊಂದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾಯಿತು. ಜಿಎಸ್ಟಿ ಸ್ವತಂತ್ರ ಭಾರತದ ಬಹುದೊಡ್ಡ ತೆರಿಗೆ ಸುಧಾರಣೆಯಾಗಿದ್ದು, ವಿವಿಧ ರೀತಿಯ ತೆರಿಗೆಗಳನ್ನು ತೊಡೆದುಹಾಕಿ ಏಕರೂಪಕ್ಕೆ ತರುವ ವ್ಯವಸ್ಥೆಯಾಗಿದೆ. ರಾಷ್ಟ್ರದ ಏಕತೆ ಹಾಗೂ ಹಣಕಾಸು ಒಕ್ಕೂಟದ ಉತ್ತಮ ಉದಾಹರಣೆಯಾಗಿರುವ ಜಿಎಸ್ಟಿ ಪರಿಣಾಮಕಾರಿ ಒಕ್ಕೂಟ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೈಗನ್ನಡಿಯಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ನಿಕಟ ಸಹಕಾರದಿಂದ ಇದು ಸಾಧ್ಯವಾಗಿದೆ ಎಂದು ಸಂಪುಟ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆ ಇದೇ ಜುಲೈ 1ರಂದು ದೇಶಾದ್ಯಂತ ಜಿಎಸ್ಟಿ ಜಾರಿಗೆ ತರುವಲ್ಲಿ ರಾಜ್ಯ ಸರ್ಕಾರಗಳು, ಎಲ್ಲ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಗಳ ಹಣಕಾಸು ಸಚಿವರ ಕೊಡುಗೆಯನ್ನು ಸ್ಮರಿಸಿದ್ದು, ಜಿಎಸ್ಟಿ ಮಂಡಳಿ, ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ರಾಜಕೀಯ ಪಕ್ಷಗಳ ಮುಖ್ಯಸ್ಥರು, ಸಂಸದರು, ಶಾಸಕರಿಗೂ ಕೃತಜ್ಞತೆ ವ್ಯಕ್ತಪಡಿಸಲಾಗಿದೆ. ರಾಷ್ಟ್ರಪತಿ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ಅವರಿಗೆ ವಿವಿಧ ರಾಜಕೀಯ ಪಕ್ಷಗಳಿಂದ ಬೆಂಬಲ ಹೆಚ್ಚಾಗುತ್ತಿದೆ. ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಪಕ್ಷ ಬೆಂಬಲ ಸೂಚಿಸಿದ ಬೆನ್ನಲ್ಲೇ ತಮಿಳುನಾಡಿನ ಎಐಎಡಿಎಂಕೆಯ ಎರಡೂ ಬಣಗಳು ಬೆಂಬಲ ಸೂಚಿಸಿವೆ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಒ ಪನ್ನೀರ್ ಸೆಲ್ವಂ ನೇತೃತ್ವದ ಎಐಎಡಿಎಂಕೆ ಹಾಗೂ ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ಬಣ ರಾಮನಾಥ್ ಕೋವಿಂದ್ ಅವರಿಗೆ ಬೆಂಬಲ ಘೋಷಿಸಿದೆ. ಟಿಟಿವಿ ದಿನಕರನ್ ನೇತೃತ್ವದ ಮತ್ತೊಂದು ಬಣ ಈ ಬಗ್ಗೆ ಇನ್ನೂ ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ. ಅಭ್ಯರ್ಥಿ ಆಯ್ಕೆಗಾಗಿ ಇಂದು ಸಂಜೆ ಸಭೆ ಸೇರಿದ್ದ ಕಾಂಗ್ರೆಸ್ ಹಾಗೂ ಪ್ರತಿಪಕ್ಷಗಳು ಲೋಕಸಭೆ ಮಾಜಿ ಸ್ಪೀಕರ್ ಮೀರಾ ಕುಮಾರ್ ಅವರನ್ನು ಆಯ್ಕೆ ಮಾಡಿವೆ. ಈ ಸಭೆಯನ್ನು ಜೆಡಿಯು ಬಹಿಷ್ಕರಿಸಿತು. ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಮಾಜಿ ಪ್ರಧಾನಿ ಡಾ ಮನಮೋಹನ್ ಸಿಂಗ್, ಎನ್ಸಿಪಿ ಅಧ್ಯಕ್ಷ ಶರದ್ ಯಾದವ್, ಡಿಎಂಕೆಯ ಕನಿಮೋಳಿ, ಎಡಪಕ್ಷಗಳ ಮುಖಂಡರಾದ ಡಿ ರಾಜಾ ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿದ್ದರು. ಸಭೆಯ ಬಳಿಕ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಮೀರಾ ಕುಮಾರ್ ಅವರನ್ನು ರಾಷ್ಟ್ರಪತಿ ಚುನಾವಣೆಗೆ 17 ಪ್ರತಿಪಕ್ಷಗಳು ಆಯ್ಕೆ ಮಾಡಿವೆ ಎಂದು ಹೇಳಿದರು. ಇದರೊಂದಿಗೆ ಜುಲೈ 17ರಂದು ರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೆಯುವುದು ಬಹುತೇಕ ಖಚಿತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ 2022ರ ವೇಳೆಗೆ ಎಲ್ಲರಿಗೂ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇಪಿಎಫ್ಒ ಮತ್ತು ಹುಡ್ಕೋ ನಡುವೆ ದೆಹಲಿಯಲ್ಲಿಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕೇಂದ್ರ ನಗರಾಭಿವೃದ್ಧಿ ಸಚಿವ ಎಂ ವೆಂಕಯ್ಯನಾಯ್ಡು ಮತ್ತು ಕಾರ್ಮಿಕ ಸಚಿವ ಬಂಡಾರು ದತ್ತಾತ್ರೇಯ ಉಪಸ್ಥಿತರಿದ್ದರು. ಕಾರ್ಮಿಕ ಸಚಿವ ಬಂಡಾರು ದತ್ತಾತ್ರೇಯ, ಇಪಿಎಫ್ಒ ಸಂಸ್ಥೆಗೆ 4 ಕೋಟಿಗೂ ಅಧಿಕ ಕಾರ್ಮಿಕರು ಚಂದಾದಾರರಾಗಿ ನೋಂದಾಯಿತರಾಗಿದ್ದಾರೆ. ವಸತಿ ಸೌಕರ್ಯ ಇಲ್ಲದವರಿಗೆ ಅದು ದೊರೆಯುವಂತೆ ಮಾಡಲು ಈ ಒಪ್ಪಂದ ನೆರವಾಗಲಿದೆ ಎಂದರು. 10 ಅಥವಾ ಅದಕ್ಕಿಂತ ಹೆಚ್ಚು ಕಾರ್ಮಿಕರು ಸಂಘ ರಚಿಸಿಕೊಂಡು ಮನೆ ಕಟ್ಟಿಕೊಳ್ಳಬಹುದು. ಅವರಿಗೆ ಧನ ಸಹಾಯ ಸಿಗಲಿದೆ. ಅಲ್ಲದೆ ಪ್ರಾವಿಡೆಂಟ್ ಫಂಡ್ ನಿಧಿಯಿಂದ 90% ವಾಪಸ್ ಪಡೆಯಲು ಅವಕಾಶ ಇದೆ. ಈ ಯೋಜನೆ ಉಪಯೋಗಿಸಿ ಇನ್ನೆರಡು ವರ್ಷಗಳಲ್ಲಿ 10 ಲಕ್ಷಕ್ಕೂ ಅಧಿಕ ಮನೆಗಳನ್ನು ನಿರ್ಮಿಸಲಾಗುವುದು ಎಂದು ಅವರು ಹೇಳಿದರು. And also our 90% of PF contribution they will be provided. Like this is a very big program for the workers, and on this occasion we expect by these 2 years approximately 10 lakh houses for workers can be constructed. ಕೇಂದ್ರ ನಗರಾಭಿವೃದ್ಧಿ ಸಚಿವ ಎಂ ವೆಂಕಯ್ಯನಾಯ್ಡು, ಎನ್ಡಿಎ ಸರ್ಕಾರ ಕಳೆದ 2 ವರ್ಷಗಳಲ್ಲಿ 21 ಲಕ್ಷ ಮನೆಗಳನ್ನು ಮಂಜೂರು ಮಾಡಿದ್ದು, ಹಿಂದಿನ ಯುಪಿಎ ಸರ್ಕಾರದ ಅವಧಿಯಲ್ಲಿ ಕೇವಲ 12 ಲಕ್ಷ ಮನೆಗೆ ಅನುಮೋದನೆ ದೊರೆತಿತ್ತು. ಆದರೆ 8 ಲಕ್ಷ ಮನೆ ನಿರ್ಮಾಣ ಸಹ ಪೂರ್ಣಗೊಂಡಿರಲಿಲ್ಲ ಎಂದು ತಿಳಿಸಿದರು. To allow 90% of the amount withdrawal from the EPFO account to purchase house, and wherein my ministry already
has announced 2.32 lakh rupees subsidy for the CLSS scheme, credit linked subsidy scheme. So it's a very useful scheme because one, you can withdraw from your account. Second, you have a subsidy also readily available. Thirdly, the HUDCO, which is the main aim is to provide housing for all and support it. You can take it from HUDCO, you can take it from other banks, whoever agency comes forward. You can form a group, a society, and then you can approach the bank and the money is automatically put in your account. It's an upfront. ಮುಂಬರುವ ಚುನಾವಣೆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪದಾಧಿಕಾರಿಗಳ ಸಭೆ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ನಡೆಯಿತು. ಬಳಿಕ ಯಡಿಯೂರಪ್ಪ ಡಿಸೆಂಬರ್ನಲ್ಲಿ ರಾಜ್ಯ ವಿಧಾನಸಭೆಗೆ ಚುನಾವಣೆ ನಡೆಯುವುದು ಬಹುತೇಕ ಖಚಿತವಾಗಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಕೂಡ ತಯಾರಿ ನಡೆಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ರಾಜ್ಯದಲ್ಲಿ 150 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮರಳಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಲು ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕಿದೆ. ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಿಂದ ಮುಕ್ತಗೊಳಿಸಲು ಎಲ್ಲರೂ ಒಗ್ಗೂಡಿ ಪಕ್ಷ ಸಂಘಟನೆಗೆ ಒತ್ತು ನೀಡುವಂತೆ ಸೂಚಿಸಿದರು. ಪರಿಶಿಷ್ಟ ಜಾತಿ, ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಮುಖಂಡರುಗಳನ್ನು ಪಕ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿಕೊಳ್ಳುವ ಮೂಲಕ ಅವರ ಒಲವನ್ನು ಗಳಿಸುವ ಪ್ರಯತ್ನವನ್ನು ಜಿಲ್ಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಮಾಡಬೇಕು ಎಂದರು. ಅದಕ್ಕಿಂತ ಕಡಿಮೆ ಇದು ಬಹಳ ಪ್ರಮುಖ ಘಟ್ಟದಲ್ಲಿ ನಮ್ಮ ಪ್ರಮುಖರ ಸಭೆ ನಡೀತಾ ಇದೆ. ನೀವೆಲ್ಲ ಇವತ್ತಿನ ಸಭೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಬೇಕು, ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು. ಚುನಾವಣೆ ಹತ್ರ ಬರ್ತಿರೋ ಸಮಯದಲ್ಲಿ ನಿಮ್ಮ ಜಿಲ್ಲೆಗಳ ಸ್ಥಿತಿಗತಿಗಳೇನು, ಯಾವ ರೀತಿ ಮುಂದಿನ ಚುನಾವಣೆಯಲ್ಲಿ ನಾವು ಕೊಟ್ಟಿರುವಂತಹ ಗುರಿ 150 ಕ್ಷೇತ್ರ ಗೆದ್ದು ಕರ್ನಾಟಕವನ್ನ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ ಪ್ರಧಾನಿಯವರ ಅಪೇಕ್ಷೆ ಏನಿದೆ ಅದನ್ನು ಪೂರೈಸುವಂತ ಒಂದು ಸಂಕಲ್ಪ, ಅದಕ್ಕಾಗಿ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಬೇಕಾಗಿರುವಂತಹ ಪ್ರಮುಖ ಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಬದಲು ಬಡ ಜನರಿಗೆ ಕೈಗೆಟುಕುವ ದರದಲ್ಲಿ ಔಷಧಿ ನೀಡಬೇಕು ಎನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಹೊಸದಾಗಿ ಆರಂಭಿಸಿರುವ ಜನೌಷಧಿ ಮಳಿಗೆಗೆ ಹಾವೇರಿಯ ಜಿಲ್ಲಾಸ್ಪತ್ರೆಯಲ್ಲಿಂದು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಜವಳಿ ಸಚಿವ ರುದ್ರಪ್ಪ ಲಮಾಣಿ ಔಷಧಿಗಳನ್ನು ವಿತರಿಸುವ ಮೂಲಕ ಚಾಲನೆ ನೀಡಿದರು. ಡಿಡಿ ನ್ಯೂಸ್ನೊಂದಿಗೆ ಔಷಧಿ ಮಳಿಗೆ ಸಿಬ್ಬಂದಿ ಧರ್ಮರಾಜ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಜನೌಷಧಿ ಮಳಿಗೆಯನ್ನು ತೆರೆದಿದ್ದು, ಇದರ ಮೂಲಕ ಶೇಕಡ 70 ರಿಂದ 80ರಷ್ಟು ಕಡಿಮೆ ದರದಲ್ಲಿ ಔಷಧಿಗಳನ್ನು ನೀಡುತ್ತಿದ್ದು, ರೋಗಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಎಲ್ಲರೂ ಪ್ರತಿಯೊಬ್ಬರು ಈ ಜನೌಷಧಿ ಔಷಧಿಗಳನ್ನು ಇಲ್ಲಿ ಪರ್ಚೇಸ್ ಮಾಡಿ ಸದುಪಯೋಗ ತಗೋಬೇಕಂತ ನಾವು ಇಲ್ಲಿ 650 ಔಷಧ ಸಿಗ್ತವೆ. ಆಮೇಲೆ 154 ಸರ್ಜಿಕಲ್ ಮೆಡಿಸಿನ್ ಸಿಗ್ತವೆ. ಸ್ಥಳೀಯ ನಿಂಗನಗೌಡ ಗಾಜಿಗೌಡ ಕಡಿಮೆ ದರದಲ್ಲಿ ಔಷಧಿಗಳನ್ನು ರೋಗಿಗಳಿಗೆ ವಿತರಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಬ್ಬ ಬಡವರಿಗೆ ಮತ್ತು ಇತರೆ ಎಲ್ಲ ಒಂದು ಹೊರಗಡೆ ಹೋಗಿ ತರುವಂಥ ಸವಲತ್ತಿಗೆ 100 ರೂಪಾಯಿ ಇದ್ದಂಥದ್ದು 50 ರೂಪಾಯಿಗೆ ಒಂದು ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದರೆ ಒಂದು ಒಳ್ಳೆಯ ಹೆಜ್ಜೆ ಇದು. ಆ ಕಾರಣಕ್ಕೆ ಇನ್ನು ಎಲ್ಲ ಜನರು ಸ್ವಲ್ಪ ಡಾಕ್ಟರ್ ಆದರೂ ಇಲ್ಲಿಗೆ ಬರೆದು ಕೊಟ್ಟು ಈ ಔಷಧಿಯನ್ನು ಬಡವರಿಗೆ ಒಂದು ವಿತರಿಸೋಕೆ ಒಂದು ಒಳ್ಳೆಯ ಸಹಕಾರ ಮಾಡಿದರೆ ಎಲ್ಲ ಇದ್ರ ಬಗ್ಗೆ ಜನರಿಕ್ ಮಳಿಗೆ ಏನು ಅನ್ನೋಂಥ ಬಗ್ಗೆ ಜನರಿಗೆ ಒಂದು ಅರಿವು ಮೂಡಿಸೋದು ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವ್ರದ್ದು ಭಾಳ ಪ್ರಾಮುಖ್ಯತೆ ಇದೆ. ಹೊರಗೆಲ್ಲ 100 ರೂಪಾಯಿ ಇದ್ದಂಥವು ಇವತ್ತಿಗೆ ಇಲ್ಲಿ 50 ರೂಪಾಯಿಗೆ ಸಿಗುವಂಥ ಒಂದು ವ್ಯವಸ್ಥೆ ಬಂದಿರೋದ್ರಿಂದ ಒಂದು ಬಡವರಿಗೆ ಆಯಿತು, ಎಲ್ಲ ನಮ್ಮಲ್ಲಿ ಇದ್ದಂಥ ಪೇಷಂಟ್ಗೆ ಎಲ್ಲರಿಗೂ ಒಂದು ಬಡವರಿಗೆ ಒಂದು ಒಳ್ಳೆಯ ಇದೆ ಅಂತ ಹೇಳ್ಬೋದು. ಗ್ರಾಹಕ ಗುರುಬಸಯ್ಯ, ಬಡವರಿಗಾಗಿಯೇ ಜನೌಷಧಿ ಮಳಿಗೆಯನ್ನು ತೆರೆಯಲಾಗಿದ್ದು, ಇದರ ಸದುಪಯೋಗ ಎಲ್ಲರಿಗೂ ಸಿಗಬೇಕು ಎಂದರು. ಸಿಗಂತ ಔಷಧವನ್ನೆಲ್ಲ ಮಾಡಿಕೊಟ್ಟಂತ ಎಲ್ಲರಿಗೂ ಈ ಪ್ರಧಾನಮಂತ್ರಿಗಳು ಮೂಲ ಧನ್ಯವಾದ ಹೇಳ್ತೀನಿ ಮತ್ತು ಉಸ್ತುವಾರಿ ಮಂತ್ರಿಗಳು ಇವತ್ತು ಉದ್ಘಾಟನೆ ಮಾಡಿ ಅವ್ರಿಗೂ ಧನ್ಯವಾದ ಹೇಳಿ ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ಸರ್, ನೀವು ಮೊದಲೆಲ್ಲ ಅಮೌಂಟ್ ಜಾಸ್ತಿ ಕೊಟ್ಟು ಹೊರಗೆ ತೊಗೊಂಡಿದ್ರಿ, ಈ ರೀತಿ 50% ನಿಮ್ಗೆ ಆಫರ್ ಸಿಗುತ್ತೆ, ಏನಂತ? ಇದು ಹೊರಗಡೆ ಹೋಗಿ
ರೂಪಾಯಿ ಕೊಟ್ಟು ತೊಗೊಳೋ ಬದಲಿ ಇಲ್ಲಿ 50 ಪೈಸೆ ಕಡಿಮೆ ಸಿಗತ್ತಂದ್ರೆ ಬಡವರಿಗೆ ಪಾಪ ಏನೋ ಏನಿಲ್ಲ ಬಂದಿರ್ತಾರಲ್ಲ ಅವರಿಗೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 126ನೇ ಜನ್ಮದಿನಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಿರುವ ಅಂತಾರಾಷ್ಟ್ರೀಯ ಸಮಾವೇಶದ ಪೂರ್ವಭಾವಿ ಸಭೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿಂದು ನಡೆಯಿತು. ಸಚಿವರಾದ ಎಚ್.ಸಿ. ಮಹದೇವಪ್ಪ, ಬಸವರಾಜ ರಾಯರೆಡ್ಡಿ, ಟಿಬಿ ಜಯಚಂದ್ರ, ಆಂಜನೇಯ ಮತ್ತಿತರರು ಪಾಲ್ಗೊಂಡಿದ್ದರು. ಮುದ್ರಾ ಬ್ಯಾಂಕ್ ಯೋಜನೆಯಡಿ ಹಾಸನದಲ್ಲಿಂದು ಹಮ್ಮಿಕೊಂಡಿದ್ದ ಸಾಲ ಸೌಲಭ್ಯ ವಿತರಣಾ ಕಾರ್ಯಕ್ರಮದಲ್ಲಿ ಜೆಡಿಎಸ್ ವರಿಷ್ಠ ಹಾಗೂ ಸಂಸದ ಎಚ್.ಡಿ. ದೇವೇಗೌಡ ಫಲಾನುಭವಿಗಳಿಗೆ ಸಾಲದ ಚೆಕ್ ವಿತರಿಸಿದರು. ಬಳಿಕ ಅವರು ರೈತರಿಗೆ, ಕುಶಲಕರ್ಮಿಗಳಿಗೆ ಹಾಗೂ ಆರ್ಥಿಕವಾಗಿ ಹಿಂದುಳಿದವರಿಗೆ ಹಣಕಾಸಿನ ಸಹಾಯ ಮಾಡಲೆಂದೇ ಕೇಂದ್ರ ಸರ್ಕಾರ ಮುದ್ರಾ ಬ್ಯಾಂಕ್ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಳ್ಳಬೇಕು. ಗ್ರಾಮೀಣ ಪ್ರದೇಶದ ಜನರು, ಬಡವರಿಗೆ ಸ್ವಉದ್ಯೋಗ ಕೈಗೊಳ್ಳಲು ಈ ಯೋಜನೆ ನೆರವಾಗಲಿದೆ. ಇದೇ 29-30ರಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಆರ್ಥಿಕವಾಗಿ ಬಹಳ ಹಿಂದುಳಿದವರಿಗೆ ಸಹಾಯ ಮಾಡತಕ್ಕಂಥ ಮುದ್ರಾ ಬ್ಯಾಂಕ್ಗಳಿಗೆ ಸುಮಾರು 30-35 ಉದ್ಯೋಗಗಳಿಗೆ ಹಣ ಕೊಡ್ತಕ್ಕಂಥವರಿಗೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ. 29-30 ಸುದೀರ್ಘವಾಗಿ ಬಹಳ ಯೋಜನೆಗಳಿದ್ದಾವೆ. ಅಲ್ಲಿ ಎಲ್ಲ ಗೊತ್ತಿದೆ ನಮಗೆ, ಆ ಯೋಜನೆ ಕಾರ್ಯದಿಂದ ಕೂಲಂಕಷವಾಗಿ ನಾವು ಈ ಸಾಲಿನಲ್ಲಿ ಡಿಡಿ ನ್ಯೂಸ್ನೊಂದಿಗೆ ಲೀಡ್ ಬ್ಯಾಂಕ್ನ ಜಿಲ್ಲಾ ವ್ಯವಸ್ಥಾಪಕ ಬಸವರಾಜ್, ಪ್ರಸಕ್ತ ಸಾಲಿನಲ್ಲಿ ಮುದ್ರಾ ಯೋಜನೆಯಡಿ 16,681 ಫಲಾನುಭವಿಗಳಿಗೆ 374 ಕೋಟಿ ರೂಪಾಯಿ ಸಾಲವನ್ನು ಶಿಶು, ಕಿಶೋರ ಹಾಗೂ ತರುಣ್ ಯೋಜನೆಯಡಿ ವಿತರಿಸಲಾಗಿದೆ ಎಂದರು. ಕಿಶೋರ್ ಅಂಡ್ ತರುಣ್ ಶಿಶು ಅಡಿಯಲ್ಲಿ 50,000 ಕೊಡುವಂಥ ಲೋನ್ಗಳಿಗೆ ನಾವು ಶಿಶು ಅಂತ ಕರೀತೀವಿ. ಆ ಲೋನ್ಗಳು ಶಿಶುನ ಅಡಿನಲ್ಲಿ ಅಕೌಂಟ್ 8,482 ಅಕೌಂಟ್ಸ್ಗಳು ಇದೆ. ಅದರಲ್ಲಿ 26 ಕೋಟಿಯನ್ನು ಅದರ ಅಡಿಯಲ್ಲಿ ಸಾಲವನ್ನು ನೀಡಲಾಗಿದೆ. ಮತ್ತು ಕಿಶೋರನಲ್ಲಿ 6,828 ಅಕೌಂಟ್ಗಳು, ಮತ್ತು ಅದರಲ್ಲಿ 264 ಕೋಟಿಯನ್ನು ವಿತರಿಸಲಾಗಿದೆ. ರೈತ ಸಂಘಟನೆಗಳ ಹೋರಾಟಕ್ಕೆ ಮಣಿದು ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದೆ. ಸಹಕಾರ ಸಂಘಗಳಲ್ಲಿ ಇನ್ನೂ ಬಾಕಿ ಇರುವ 2,671 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡುವಂತೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸಹಕಾರ ಸಂಘಗಳಲ್ಲಿ ರೈತರು 10,736 ಕೋಟಿ ರೂಪಾಯಿ ಸಾಲ ಮಾಡಿದ್ದು, ಅದರಲ್ಲಿ ರಾಜ್ಯ ಸರ್ಕಾರ 8,165 ಕೋಟಿ ರೂಪಾಯಿ ಮಾತ್ರ ಮನ್ನಾ ಮಾಡಿದೆ. ಇನ್ನುಳಿದಿರುವ ಸಾಲದ ಬಾಕಿ ಹಣವನ್ನು ಮನ್ನಾ ಮಾಡುವಂತೆ ಒತ್ತಾಯಿಸಿದರು. ಸರ್ಕಾರ 50,000 ರೂಪಾಯಿ ಸಾಲ ಮನ್ನಾ ಮಾಡಿರುವುದು ಸ್ವಾಗತಾರ್ಹ. ಆದರೆ ಬಾಕಿ ಇರುವ ಸಾಲದ ಮೊತ್ತವನ್ನು ಮನ್ನಾ ಮಾಡಿದರೆ ಎಲ್ಲ ರೈತರಿಗೂ ಅನುಕೂಲವಾಗಲಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗುವ ಅಗತ್ಯವಿದೆ ಎಂದರು. ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡಿದ ರೀತಿಯಲ್ಲಿ ಕೇಂದ್ರ ಸರ್ಕಾರ ವಾಣಿಜ್ಯ ಬ್ಯಾಂಕ್ನಲ್ಲಿರುವ ರಾಜ್ಯದ ರೈತರ ಎಲ್ಲ ಸಾಲ ಮನ್ನಾ ಮಾಡಬೇಕು. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಎಂದು ಆಗ್ರಹಿಸಿದರು. 71 ಕೋಟಿ ರೂಪಾಯಿಗಳು ಬಾಕಿ ಉಳಿದಿದೆ. ಇದನ್ನ ಪೂರ್ಣ ಪ್ರಮಾಣದಲ್ಲಿ ಮನ್ನಾ ಮಾಡಿ, ತಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ತಾವು ಭಾರತ ಸರ್ಕಾರದ ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇದರ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನ ನಿರೀಕ್ಷಣೆ ಮಾಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಸರ್ಕಾರ ಭಾರತ ಸರ್ಕಾರಕ್ಕೆ ಒತ್ತಾಯವನ್ನ ತರಬೇಕು. ಭಾರತ ಸರ್ಕಾರ ಈ ಸಾಲ ಮನ್ನಾ ಮಾಡ್ಬೇಕಂತೇಳಿ ಘೋಷಣೆ ಮಾಡ್ಬೇಕಂತೇಳಿ ಒತ್ತಾಯ ಕರ್ನಾಟಕದಲ್ಲಿ ಬಿಜೆಪಿಗರು ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಇತರೆ ನಾಯಕರು ಇದು ನಮ್ಮ ಪ್ರತಿಫಲದಿಂದ ಕರ್ನಾಟಕ ಸರ್ಕಾರ ಸಾಲ ಮನ್ನಾ ಆಗಿದೆ ಅಂತ ಹೇಳಿ ಇದರ ಪ್ರಚಾರವನ್ನ ತಾವೇನ್ ಮಾಡ್ತಾ ಇದ್ದಾರೆ, ಇದು ಕೂಡ ಅಷ್ಟೇ ಖಂಡನೀಯ. ನಿಮ್ಮಿಂದ ಇದು ಸಾಲ ಮನ್ನಾ ಆಗಿದೆ ಅನ್ನೋದು ಅವಿವೇಕ ಆಗತ್ತೆ.
ಇದಕ್ಕೆ ರೈತ ಚಳುವಳಿಯ ಹೋರಾಟದ ಹಿನ್ನೆಲೆ ಮತ್ತೆ ರೈತರನ್ನ ಗಮನದಲ್ಲಿಟ್ಟುಕೊಂಡು ಸಿದ್ದರಾಮಯ್ಯ ಸಾಲ ಮನ್ನಾ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಭೂಪ್ರದೇಶದ ಮೇಲೆ ನಿಗಾ ಇಡುವ ಕಾರ್ಟೋಸ್ಯಾಟ್ 2 ಸರಣಿಯ ಉಪಗ್ರಹ ನಾಳೆ ಉಡಾವಣೆಯಾಗಲಿದ್ದು 28 ಗಂಟೆಗಳ ಇಳಿ ಎಣಿಕೆ ಇಂದು ಬೆಳಗ್ಗೆ 5 ಗಂಟೆ 29 ನಿಮಿಷಕ್ಕೆ ಆರಂಭಗೊಂಡಿದೆ. ನಾಳೆ ಬೆಳಗ್ಗೆ 9 ಗಂಟೆ 29 ನಿಮಿಷಕ್ಕೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈ ಉಪಗ್ರಹ ಉಡಾವಣೆಗೊಳ್ಳಲಿದೆ. 712 ಕೆಜಿ ತೂಕದ ಪಿಎಸ್ಎಲ್ವಿ ಉಡಾವಣಾ ವಾಹಕದ ಮೂಲಕ 30 ಉಪಗ್ರಹಗಳು ನಭೋಮಂಡಲ ಸೇರಲಿದ್ದು ಇದರಲ್ಲಿ 29 ವಿದೇಶಿ ಹಾಗೂ 1 ಸ್ವದೇಶಿ ಉಪಗ್ರಹ ಸೇರಿದೆ ಎಂದು ಇಸ್ರೋ ತಿಳಿಸಿದೆ. 14 ರಾಷ್ಟ್ರಗಳ 29 ನ್ಯಾನೋ ಉಪಗ್ರಹಗಳು ಉಡಾವಣೆಯಾಗುತ್ತಿದ್ದು ಇದು ಇಸ್ರೋದ ವಾಣಿಜ್ಯ ಉಡಾವಣೆಯ ಭಾಗವಾಗಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಬೆಂಗಳೂರಿನ ರಾಷ್ಟ್ರೀಯ ಕಾನೂನು ವಿದ್ಯಾಲಯದಲ್ಲಿಂದು ಹಮ್ಮಿಕೊಂಡಿದ್ದ ಮಾನವ ಹಕ್ಕುಗಳನ್ನು ಸಂರಕ್ಷಿಸಿ ಮತ್ತು ಉತ್ತೇಜಿಸುವಲ್ಲಿ ಮಾಧ್ಯಮಗಳ ಪಾತ್ರ ಕುರಿತ ಕಾರ್ಯಾಗಾರವನ್ನು ಆಯೋಗದ ಅಧ್ಯಕ್ಷ ನ್ಯಾಯಮೂರ್ತಿ ಎಚ್ಎಲ್ ದತ್ತು ಉದ್ಘಾಟಿಸಿದರು. ಬಳಿಕ ಅವರು ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮತ್ತು ಈ ಬಗ್ಗೆ ಜನರಲ್ಲಿ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಮೂಡಿಸುವಲ್ಲಿ ಮಾಧ್ಯಮಗಳ ಪಾತ್ರ ಹಿರಿದಾದುದು. ಈ ನಿಟ್ಟಿನಲ್ಲಿ ಮಾಧ್ಯಮಗಳು ಕೆಲಸ ಮಾಡಬೇಕು. ಮಾನವ ಹಕ್ಕುಗಳ ಉಲ್ಲಂಘನೆ ಗಂಭೀರ ಸ್ವರೂಪದ ಪ್ರಕರಣಗಳು, ಅವುಗಳ ರಕ್ಷಣೆ ಎಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಶಾಸಕಾಂಗ ಕಾರ್ಯಾಂಗದಷ್ಟೇ ಪಾತ್ರ ಮಾಧ್ಯಮಗಳ ಮೇಲಿದೆ. ಮಾಧ್ಯಮಗಳು ಈ ಬಗ್ಗೆ ಅಲಕ್ಷಿಸದೆ ಸ್ವತಂತ್ರವಾಗಿ ಹಾಗೂ ಸಾಮಾಜಿಕ ಕಳಕಳಿಯಿಂದ ಕಾರ್ಯನಿರ್ವಹಿಸುವ ಅಗತ್ಯ ಮತ್ತು ಅನಿವಾರ್ಯತೆ ಇದೆ. ಯಾವುದೇ ಜಾತಿ, ಮತ, ಧರ್ಮ, ಬಣ್ಣ ಲೆಕ್ಕಿಸದೆ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ಅವುಗಳನ್ನು ರಕ್ಷಿಸುವಲ್ಲಿ ಮುಂದಾಗುವ ಅಗತ್ಯವಿದೆ ಎಂದರು. ಭಾರತದಂತಹ ದೇಶದಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮತ್ತು ಹಕ್ಕುಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವಲ್ಲಿ ಮಾಧ್ಯಮಗಳ ಪಾತ್ರ ಹಿರಿದಾದುದು. ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ಅಗತ್ಯ ಇದೆ ಎಂದು ಹೇಳಿದರು. Thought and conscience, strengthening the responsiveness and accountability of governments to all citizens, and providing a pluralist platform and channel of political expression for a multiplicity of groups and interests. ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷೆ ಮೀರಾ ಸಕ್ಸೇನಾ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮದಲ್ಲಿ ಬಂದ ವರದಿಯನ್ನು ಆಧರಿಸಿ ಸರಿಸುಮಾರು 9,000 ಸ್ವಯಂ ಪ್ರೇರಿತ ದೂರುಗಳನ್ನು ಆಯೋಗ ದಾಖಲಿಸಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಮಾಧ್ಯಮಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಅಗತ್ಯವಿದೆ ಎಂದರು. Its reach, visual media is much more, I think, effective in the sense that its reach is wider. Even the illiterate person can see and understand what is happening. So the visual media has got, I think, a little more responsibility than even perhaps the print media. And the little angels. ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಆರ್ ವೆಂಕಟರಾವ್ ಪತ್ರಿಕೆಗಳು, ದೃಶ್ಯ ಮಾಧ್ಯಮಗಳು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳ ಪಾತ್ರ ಹಿರಿದಾಗಿದೆ ಎಂದು ಹೇಳಿದರು. Print media, electronic media and social media. And in Sweden, a group of psychologists have said, today's teenagers and adolescents, if their iPhone does not ring for 12 minutes, they are feeling that they are no more wanted by the world, they have lost connectivity with the world. And sometimes it is leading to suicide syndrome also, which is dangerous. Now, that is the dependency of us on the world of media. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಕಚೇರಿ ವತಿಯಿಂದ 3ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಕಳೆದ 1 ವಾರದಿಂದ ಯೋಗ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಜೋಹಾನ್ಸ್ಬರ್ಗ್ನ ಕಾನ್ಸುಲೇಟ್ ಜನರಲ್ ಕನ್ನಡಿಗ ಕೆಜೆ ಶ್ರೀನಿವಾಸ ಈ ಕುರಿತು ವಿವರ ನೀಡಿ 1 ವಾರದಿಂದ ಜೋಹಾನ್ಸ್ಬರ್ಗ್ನಲ್ಲಿ ಹಮ್ಮಿಕೊಂಡಿರುವ ಯೋಗ ಪ್ರದರ್ಶನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ.
ದಕ್ಷಿಣ ಆಫ್ರಿಕಾದ ಮಾಜಿ ಅಧ್ಯಕ್ಷ ನೆಲ್ಸನ್ ಮಂಡೇಲಾ ಅವರ ಹುಟ್ಟೂರು ಚಾರಿತ್ರಿಕ ಸೊವೆಟೋ ಸೇರಿದಂತೆ ವಿವಿಧೆಡೆ ಹಮ್ಮಿಕೊಂಡಿದ್ದ ಯೋಗ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದ್ದರು ಎಂದರು. ಇದೇ 25ರಂದು ಗಾಂಧೀಜಿ ಅವರು ವಾಸವಿದ್ದ ಟಾಲ್ಸ್ಟಾಯ್ ಫಾರ್ಮ್ನಲ್ಲಿ ಯೋಗ ದಿನದ ಅಂತಿಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 1,000ಕ್ಕೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ. ಯೋಗದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ಇರತಕ್ಕಂಥ ಭಾರತದ ಕಾನ್ಸುಲೇಟ್ನ ವತಿಯಿಂದ 3ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಲಾಗಿದೆ. ಒಂದು ವಾರದಲ್ಲಿ ನಡೆದಿರತಕ್ಕಂತಹ 11 ಕಾರ್ಯಕ್ರಮಗಳಲ್ಲಿ 10,000ಕ್ಕೂ ಹೆಚ್ಚು ಜನ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಇದರಲ್ಲಿ ಮೊದಲನೆಯ ಒಂದು ಕಾರ್ಯಕ್ರಮ ಸೊವೆಟೋ, ಅಂದರೆ ನೆಲ್ಸನ್ ಮಂಡೇಲಾರವರು ಇದ್ದಂತಹ ಜಾಗದಲ್ಲಿ ಸುಮಾರು 1,200ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ದರು. ಜೊತೆಗೆ ಇಲ್ಲಿನ ದೂರದರ್ಶನ್ಗೆ ಸಮಾನವಾದಂತಹ ಒಂದು ಸಂಸ್ಥೆ ಏನಿದೆ ಯಲ್ಲಿ ಸುಮಾರು 50 ಜನ ನ್ಯೂಸ್ ರೀಡರ್ಗಳು, ಜರ್ನಲಿಸ್ಟ್ಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಲೆನೇಶಿಯಾ ಈ ಒಂದು ಜಾಗ ಹಿಂದೆ ಅಪಾರ್ಥೈಡ್ ಇದ್ದಂತಹ ಕಾಲದಲ್ಲಿ ಭಾರತೀಯರೇ ಇದ್ದಂತಹ ಒಂದು ಜಾಗ. ಅಲ್ಲಿ ಸುಮಾರು 750ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಯೋಗದಲ್ಲಿ ಭಾಗವಹಿಸಿದ್ದರು. ಗಾಂಧೀಜಿಯವರು ಇಲ್ಲಿ ಇದ್ದು ಕೆಲಸ ಮಾಡಿರ್ತಕ್ಕಂತಹ ಒಂದು ಜಾಗ ಟಾಲ್ಸ್ಟಾಯ್ ಫಾರ್ಮ್. ಅಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ಈ ಬರುವ ಭಾನುವಾರ 25ನೇ ತಾರೀಕು ಸೇರಲಿದ್ದಾರೆ. ಈ ರೀತಿಯಾಗಿ ನಾವು ವಿಧವಾದ ಕಾರ್ಯಕ್ರಮಗಳನ್ನು ಮಾಡಿ ಯೋಗ ಭಾರತದ ಕೊಡುಗೆ, ಅದು ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ. ಅದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮ ಎಲ್ಲ ಮಕ್ಕಳು, ದೊಡ್ಡವರು, ವೃದ್ಧರು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾವು ಒಂದು ಸಂದೇಶವನ್ನು ರವಾನಿಸಿದ್ದೇವೆ. ಮಕ್ಕಳ ಹಕ್ಕುಗಳು ಮತ್ತು ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಬಾಲ್ಯ ವಿವಾಹ ತಡೆ ಮತ್ತು ಶಾಲೆ ಕಡೆ ನಡೆ ಅರಿವಿನ ಕಾರ್ಯಕ್ರಮವನ್ನು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷೆ ಕೃಪಾ ಆಳ್ವ ಉದ್ಘಾಟಿಸಿದರು. ಬಳಿಕ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಕೈಪಿಡಿ ಬಿಡುಗಡೆ ಮಾಡಿದರು. ನಂತರ ಅವರು ಮಕ್ಕಳು ಮುಂದಿನ ಭವಿಷ್ಯದ ಪ್ರಜೆಗಳು, ಅವರ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ರೂಪಿಸಬೇಕಾಗಿದೆ. ಹೀಗಾಗಿ ಬಾಲ್ಯ ವಿವಾಹವನ್ನು ಕಡಿಮೆ ಮಾಡಬೇಕು ಎಂದರಲ್ಲದೆ ಬಾಲ್ಯ ವಿಹಾರ 23.2% ನಡೆಯುತ್ತಿದ್ದು ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಡಿಮೆಯಾಗಬೇಕು. ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸುವುದು ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಅಂತಹವರು ಶಿಕ್ಷೆಗೆ ಅರ್ಹರಾಗಿರುತ್ತಾರೆ ಎಂದು ಹೇಳಿದರು. ಸಮಾಜಕ್ಕೆ ಒಂದು ಉಜ್ವಲ ಭವಿಷ್ಯ ಇರ್ತದೆ. ನಮ್ಮ ಮಕ್ಕಳ ಒಂದು ಜೀವನದಲ್ಲಿ ಖಂಡಿತ ನಿಮಗೆ ಬೆಳಕು ತರಲಿಕ್ಕೆ ಸಾಧ್ಯವಿದೆ ಅಂತ ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಅಧ್ಯಾಪಕರು ದೀಪವನ್ನು ಬೆಳಗಿಸುವಾಗ ಅಸತೋಮ ಸದ್ಗಮಯ ಅಂತ ಸ್ಟಾರ್ಟ್ ಮಾಡುವಾಗ ನಾವೆಲ್ಲರೂ ಅವರ ಜೊತೆ ನಾವು ಆ ಒಂದು ಹಾಡನ್ನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ನಾನು ಒಬ್ಬಳೇ ಹೇಳ್ತಿದ್ರೆ ನೀವು ಯಾರು ನನ್ನ ಜೊತೆ ಹೇಳಿಕೊಡೋದಕ್ಕಿಂತ ಜಾಸ್ತಿ ಮಕ್ಕಳು ನಿಮ್ಮ ಆಕ್ಷನ್ಸ್ ಅನ್ನು ಫಾಲೋ ಮಾಡ್ತಾರೆ. ಆಕ್ಷನ್ಸ್ ಫಾರ್ಮಾಲಿಟಿ ಆಫ್ ಅಡ್ರೆಸಿಂಗ್ ಆಲ್ ಟೀಚರ್ಸ್. ಇವತ್ತು ನಾವು ಬಾಲ್ಯ ವಿವಾಹ 23.2% ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಆಗ್ತಾರೆ. ಅದು ಸಣ್ಣ ಅಂಕೆ ಅಲ್ಲ. ಆಯೋಗದ ಸದಸ್ಯ ಮರಿಸ್ವಾಮಿ, ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿ ತಾಯಿಯಾದರೆ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ಹೀಗಾಗಿ ಪೋಷಕರು ಈ ಬಗ್ಗೆ ಜಾಗೃತಿ ವಹಿಸುವುದು ಅಗತ್ಯ ಎಂದರು. ದೈಹಿಕವಾಗಿ, ಸಾಂಸ್ಕೃತಿಕವಾಗಿ ಅವರು ಹಿಂಸೆಗೆ ಒಳಗಾಗ್ತಾ ಇದ್ದಾರೆ. ಬಹಳಷ್ಟು ಸಂದರ್ಭದಲ್ಲಿ ಗಂಡನ ಮನೆಯಲ್ಲಿ ಜೀತದಾಳದ ರೀತಿಯಲ್ಲಿ ಕೆಲಸ ಮಾಡಬೇಕಾಗ್ತದೆ. ಪ್ರಾಯಪೂರ್ವದಲ್ಲೇ ಅವರು ಗರ್ಭಿಣಿ ಆಗೋದ್ರಿಂದ ಚಿಕ್ಕ ವಯಸ್ಸಿಗೆ ತಾಯಿಯಲ್ಲಿ ಹಾಕಬೇಕಾಗ್ತದೆ. ಆ ಚಿಕ್ಕ ವಯಸ್ಸಿಗೆ ಕೌಟುಂಬಿಕ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾಗ್ತದೆ. ಅಂತ ಬಾಲ ತಾಯಂದಿರಿಗೆ ಹುಟ್ಟತಕ್ಕಂಥ ಮಕ್ಕಳು ಬಹಳ ಸಂದರ್ಭದಲ್ಲಿ ಅಪೌಷ್ಟಿಕ ಮಕ್ಕಳಾಗಿ ಹುಟ್ಟುತ್ತಾರೆ. ಕೆಲವು ಸಂದರ್ಭದಲ್ಲಿ ತಾಯಿ ಮತ್ತು ಮಕ್ಕಳಿಗೆ ನ್ಯೂಮೇನಿಯಾ, ರಕ್ತಹೀನತೆ ಇರ್ತಕ್ಕಂಥದ್ದನ್ನ ನೋಡ್ತೇವೆ.
ಅನೇಕ ಸಂದರ್ಭದಲ್ಲಿ ವಿಕಲಚೇತನ ಮಕ್ಕಳು ಕೂಡ ಹುಟ್ಟಂತ ಸಾಧ್ಯತೆ ಇದೆ. ನಮ್ಮ ಅಧ್ಯಕ್ಷರು ಹೇಳಿದಾಗೆ ಮಕ್ಕಳು ಮಕ್ಕಳಾಗಿ ಇರಬೇಕಾದಂತ ಸಂದರ್ಭದಲ್ಲಿ ಅವರಿಗೆ ಮದುವೆ ಮಾಡಿ ಅವರನ್ನ ತಾಯಂದ್ರನ್ನಾಗಿ ಮಾಡೋದ್ರಿಂದ ಬಹಳ ಚಿಕ್ಕ ವಯಸ್ಸಿಗೆ ಅವರು ವಯಸ್ಸಾದ ರೀತಿಯಲ್ಲಿ ಕಾಣಿಸ್ತಾರೆ, ಅಪೌಷ್ಟಿಕತೆ ಅವರಿಗೆ ಬರ್ತದೆ. ಇದಕ್ಕೂ ಮುನ್ನ ಅರಿವು ಮೂಡಿಸುವ ವಾಹನಕ್ಕೆ ಚಾಲನೆ ನೀಡಲಾಯಿತು. ಅಫ್ಘಾನಿಸ್ತಾನದ ಹೆಲ್ಮಂದ್ ದಕ್ಷಿಣ ಪ್ರಾಂತದ ಲಷ್ಕರ್ ಗಹನ್ನಲ್ಲಿಂದು ಸಂಭವಿಸಿದ ಕಾರ್ ಬಾಂಬ್ ಸ್ಫೋಟದಲ್ಲಿ ಕನಿಷ್ಠ 24 ಮಂದಿ ಮೃತಪಟ್ಟಿದ್ದಾರೆ. ಕಾರ್ ಬಾಂಬ್ ಸ್ಫೋಟದಿಂದ 60ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇದುವರೆಗೆ ಯಾವುದೇ ಸಂಘಟನೆ ಹೊಣೆಗಾರಿಕೆ ಹೊತ್ತಿಲ್ಲ. ಆದರೆ ತಾಲಿಬಾನ್ ಸಂಬಂಧ ಇರಬಹುದೆಂದು ಶಂಕಿಸಲಾಗುತ್ತಿದೆ. ಲಂಡನ್ನಲ್ಲಿ ನಡೆಯುತ್ತಿರುವ ಹಾಕಿ ವಿಶ್ವ ಲೀಗ್ ಸೆಮಿಫೈನಲ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತ ಮತ್ತು ಮಲೇಷ್ಯಾ ತಂಡಗಳು ಮುಖಾಮುಖಿಯಾಗಿವೆ. ಲೀಗ್ ಹಂತದ ಬಿ ಗುಂಪಿನ ಅಂತಿಮ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ ಸೋಲು ಅನುಭವಿಸಿದ್ದ ಭಾರತ ತಂಡ ಕ್ವಾರ್ಟರ್ ಫೈನಲ್ನಲ್ಲಿ ಇದೀಗ ಎದುರಾಳಿ ಮಲೇಷ್ಯಾ ವಿರುದ್ಧ 2-2 ಗೋಲುಗಳಿಂದ ಸಮಬಲ ಸಾಧಿಸಿದ್ದು ಸೆಮಿಫೈನಲ್ ಪ್ರವೇಶಿಸಲು ತೀವ್ರ ಹಣಾಹಣಿ ನಡೆದಿದೆ. ಭಾರತ ಕ್ರಿಕೆಟ್ ತಂಡ ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿದ್ದು ಈ ವೇಳೆ 5 ಏಕದಿನ ಮತ್ತು 1 2020 ಪಂದ್ಯಗಳನ್ನು ಆಡಲಿದೆ. ಏಕದಿನ ಸರಣಿಯ ಆರಂಭಿಕ ಪಂದ್ಯ ನಾಳೆ ಪೋರ್ಟ್ ಆಫ್ ಸ್ಪೇನ್ನಲ್ಲಿ, 2ನೇ ಪಂದ್ಯ ಜೂನ್ 25ರಂದು ಈ ಕ್ರೀಡಾಂಗಣದಲ್ಲಿ, 3ನೇ ಪಂದ್ಯ ಜೂನ್ 30ರಂದು ನಾರ್ತ್ ಸೌಂಡ್ನಲ್ಲಿ, 4ನೇ ಪಂದ್ಯ ಜುಲೈ 2ರಂದು ನಾರ್ತ್ ಸೌಂಡ್ನಲ್ಲಿ ಹಾಗೂ ಅಂತಿಮ ಪಂದ್ಯ ಕಿಂಗ್ಸ್ಟನ್ನಲ್ಲಿ ಜುಲೈ 6ರಂದು ನಡೆಯಲಿದೆ. ಸರಣಿಯ ಏಕೈಕ 2020 ಪಂದ್ಯ ಜುಲೈ 9ರಂದು ಜಮೈಕಾದ ಕಿಂಗ್ಸ್ಟನ್ನಲ್ಲಿ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಎಸ್ಟಿ ಜಾರಿ, ರಾಜ್ಯ ಸರ್ಕಾರಗಳ ಸಹಕಾರಕ್ಕೆ ಕೇಂದ್ರ ಸಚಿವ ಸಂಪುಟದ ಕೃತಜ್ಞತೆ. ಡಿಸೆಂಬರ್ನಲ್ಲಿ ರಾಜ್ಯ ವಿಧಾನಸಭೆಗೆ ಚುನಾವಣೆ ಸಾಧ್ಯತೆ, ಪಕ್ಷ ಸಂಘಟನೆಗೆ ಒತ್ತು ನೀಡಲು ಪದಾಧಿಕಾರಿಗಳಿಗೆ ಬಿಎಸ್ ಯಡಿಯೂರಪ್ಪ ಕರೆ. ಮಾನವ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮಾಧ್ಯಮಗಳ ಪಾತ್ರ ಹಿರಿದು, ನ್ಯಾಯಮೂರ್ತಿ ಎಚ್ಎಲ್ ದತ್ತು. ಹಾಗೂ ಕ್ರಿಕೆಟ್, ಪೋರ್ಟ್ ಆಫ್ ಸ್ಪೇನ್ನಲ್ಲಿ ನಾಳೆ ಭಾರತ ವೆಸ್ಟ್ ಇಂಡೀಸ್ ಮೊದಲ ಏಕದಿನ ಪಂದ್ಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.